ನಮಸ್ಕಾರ ಬಾಸು, ಹೇಗಿದ್ರೆ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಜ್ಯ ಸರ್ಕಾರದಿಂದ ಮೊನ್ನೆ ಕೂಡ ಹೋದ ತಿಂಗಳು ಒಂದು ಬಜೆಟ್ ಕೂಡ ಮಂಡನೆ ಆಯ್ತು. ಅದರಲ್ಲಿ ರೈತರಿಗೆ ಯಾವುದೇ ರೀತಿಯಾದಂತಹ ಒಂದು ಗುಡ್ ನ್ಯೂಸ್ ಕೂಡ ಬರ್ಲಿಲ್ಲ. ನೋಡ್ಬೋದು ನೀವು, ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಸ್ಟಾರ್ಟಿಂಗ್ ಹೇಳಿದ್ರು, ಅದು ಕೂಡ ಆಗ್ಲಿಲ್ಲ. ಆಮೇಲೆ ಬಡ್ಡಿ ಕೂಡ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು, ಅದು ಯಾವ್ದು ಕೂಡ ನೆರವೇರಲಿಲ್ಲ. ಇವಾಗ ನೋಡ್ಬೋದು, ರಾಜ್ಯ ಸರ್ಕಾರದಿಂದ ಒಂದು ಸಬ್ಸಿಡಿನ ಬಿಟ್ಟಿದ್ದಾರೆ. ಅಂದ್ರೆ ಯಾವ್ದು ಅರ್ಜಿನ, ಅಂದ್ರೆ ಯಾವ ಸ್ಕೀಮ್ ಬಿಟ್ಟಿದ್ದಾರೆ, ಮತ್ತೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು, ಅದಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು, ಮತ್ತೆ ಯಾವ್ಯಾವೆಲ್ಲ ಕೆಲಸಕ್ಕೆ ನಿಮ್ಗೆ ಸಬ್ಸಿಡಿನ ಕೊಡ್ತಾ ಇದಾರೆ, ಸಂಪೂರ್ಣವಾಗಿರುವಂತ ಡೀಟೇಲ್ಸ್ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿದಿನ ಹೊಸ ಹೊಸ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಆದಷ್ಟು ನೋಡ್ತಾ ಇರೋರೆಲ್ಲರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ. ಓಕೆ, ಇವಾಗ ನೋಡ್ಬೋದು ರಾಜ್ಯ ಸರ್ಕಾರದಿಂದ ಈ ನೋಡ್ಬೋದು ಕೃಷಿ ಭಾಗ್ಯ ಯೋಜನೆ ಇವಾಗ ಸಹಾಯಧನ ಅರ್ಜಿಗೆ ಆಹ್ವಾನ ಮಾಡಿದ್ದಾರೆ. ಕೃಷಿ ಭಾಗ್ಯ ಯೋಜನೆ ಸ್ಕೀಮ್ ನ ತಂದಿದ್ದಾರೆ 2024ರಲ್ಲಿ. ಮತ್ತೆ ಅದಕ್ಕೆ ಯಾವ್ಯಾವೆಲ್ಲ ಒಂದು ಕೆಲಸಕ್ಕೆ ನಿಮ್ಗೆ ಸಬ್ಸಿಡಿಯನ್ನ ಕೊಡ್ತಾ ಇದಾರೆ ಅಂತ ನೋಡ್ಬೋದು. ಅಂದ್ರೆ ಹೊಲದಲ್ಲಿ ನೀವೇನಾದ್ರೂ ಅಂದ್ರೆ ಹೊಂಡಗಳನ್ನ ಹಾಕೋದ್ರಿಂದ ಕೂಡ ಸಬ್ಸಿಡಿನ ಕೊಡ್ತಾ ಇದಾರೆ. ಮತ್ತೆ ಏನಾದ್ರು ಹೊಲದಲ್ಲಿ ನೀವು ಹೊಂಡಗಳ ನಿರ್ಮಾಣ, ಅಂದ್ರೆ ಕೃಷಿ ಹೊಂಡ ಏನಾದ್ರು ಮಾಡ್ತೀರಪ್ಪ ಅಂತಂದ್ರೆ ಅದಕ್ಕೂ ಇವಾಗ ಸಬ್ಸಿಡಿನ ಕೊಡ್ತಾ ಇದಾರೆ. ಮತ್ತೆ ನೋಡ್ಬೋದು, ನೀವು ಕೃಷಿ ಹೊಂಡಕ್ಕೆ ಸುತ್ತಮುತ್ತ ಏನಾದ್ರು ತಂತಿ ಬೇಲಿನ ಹಾಕ್ತೀರ ಅಂತಂದ್ರೆ ಅದಕ್ಕೂ ಕೂಡ ಇವಾಗ ಸಬ್ಸಿಡಿನ ಕೊಡ್ತಾರೆ. ಮತ್ತೆ ನೋಡ್ಬೋದು, ನೀವು ಇಲ್ಲಿ ಹೊಂಡದಿಂದ ಪಂಪ್ ಸೆಟ್ ಮೂಲಕ ನೀವು ಮೋಟರ್ ಬೇಕಪ್ಪ ಅಂತಂದ್ರೆ, ಅಂದ್ರೆ ನೀರನ್ನ ಮೇಲೆ ಹತ್ತಲು ನಿಮ್ಗೆ ಮೋಟರ್ ಕೂಡ ಅವಶ್ಯಕತೆ ಆಗಿರುತ್ತೆ, ಅದ್ರ ಮೇಲೂ ಕೂಡ ಇವಾಗ ಸಬ್ಸಿಡಿನ ಕೊಡ್ತಾ ಇದಾರೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಡ್ರಿಪ್ ಕೂಡ ಮಾಡ್ತಾ ಇರ್ತೀರಾ ತುಂಬಾ ಜನ. ಡ್ರಿಪ್ ಕೂಡ ಇವಾಗ ಸಬ್ಸಿಡಿಗಳು ಆನ್ ಆಗಿದೆ. ಅಂದ್ರೆ ಇಷ್ಟ ದಿನ ಸಬ್ಸಿಡಿ ಯಾರು ಕೊಡ್ತಾ ಇರ್ಲಿಲ್ಲ, ಇವಾಗ ನೋಡ್ಬೋದು ಸಬ್ಸಿಡಿ ಕೂಡ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅರ್ಜಿನ ಎಲ್ಲಿ ಹೋಗಿ ಸಲ್ಲಿಸಬೇಕು ಅಂತ ಸ್ವಲ್ಪ ಗೊಂದಲ ಕೂಡ ಇರುತ್ತೆ. ಅರ್ಜಿನ ನೀವು ತಾಲೂಕಲ್ಲಿ ಬಂದ್ಬಿಟ್ಟು ರೈತರ ಸಂಪರ್ಕ ಕೇಂದ್ರ ಕೂಡ ಇರುತ್ತೆ. ತಾಲೂಕಲ್ಲಿ ರೈತರ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಒಂದು ಸಬ್ಸಿಡಿ ಅರ್ಜಿ ಫಾರ್ಮ್ ನ ತಗೋಬೇಕಾಗುತ್ತೆ. ತಗೊಂಡ ತಕ್ಷಣ ನೋಡ್ಬೋದು, ನಿಮ್ಗೆ ಅದಕ್ಕೆ ಸ್ವಲ್ಪ ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡಿ ಕೊಡ್ಬೇಕಾಗುತ್ತೆ. ಓಕೆ, ಅದಕ್ಕೆಲ್ಲ ಡಾಕ್ಯುಮೆಂಟ್ ಏನೆಲ್ಲ ಬೇಕು ನೋಡ್ಬೋದು. ಅದೊಂದು ಅರ್ಜಿ ಫಾರ್ಮ್ ಬೇಕಾಗುತ್ತೆ, ಫಾರ್ಮ್ ಒಂದು ಜೆರಾಕ್ಸ್ ಕೂಡ ಬೇಕಾಗುತ್ತೆ. ಮತ್ತೆ ರೈತರದ್ದು ಭಾವಚಿತ್ರ, ಅಂದ್ರೆ ಯಾರ ಹೆಸರಿಂದ ನೀವು ಸಬ್ಸಿಡಿನ ಮಾಡ್ಕೋತೀರಾ ಅವ್ರದೊಂದು ಭಾವಚಿತ್ರ ಫೋಟೋ ಕೂಡ ಕೊಡ್ಬೇಕಾಗುತ್ತೆ. ಮತ್ತೆ ಇನ್ನು ನೋಡ್ಬೋದು, ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೂಡ ಕೊಡ್ಬೇಕಾಗುತ್ತೆ. ಮತ್ತೆ ಕಾಸ್ಟ್ ಇನ್ಕಮ್ ಜಾತಿ ಪ್ರಮಾಣ ಪತ್ರ ಕೂಡ ಕೊಡ್ಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಪಾಸ್ಬುಕ್ ಒಂದು ಜೆರಾಕ್ಸ್ ಕೂಡ ಕೊಡ್ಬೇಕಾಗುತ್ತೆ. ಓಕೆ, ಆದಷ್ಟು ಯಾರೆಲ್ಲ ರೈತರು ನೋಡ್ತಾ ಇದ್ರ ಈ ಅರ್ಜಿನ ಆದಷ್ಟು ಬೇಗನೆ ಅರ್ಜಿನ ಸಲ್ಲಿಸಿ. ಯಾಕಪ್ಪ ಅಂತಂದ್ರೆ ಇವಾಗ ನೋಡ್ಬೋದು MP ಎಲೆಕ್ಷನ್ ಕೂಡ ತುಂಬಾನೇ ಹತ್ರ ಬಂದಿದೆ. ಅದಕ್ಕೋಸ್ಕರ ಹೊಸ ಹೊಸ ಸ್ಕೀಮ್ ಗಳೆಲ್ಲ ಲಾಂಚ್ ಆಗ್ತಿದೆ. ರೈತರಿಗೋಸ್ಕರ ಬೇರೆ ಬೇರೆ ಸ್ಕೀಮ್ ಕೂಡ ಬರುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರೆ ಆದಷ್ಟು ಅರ್ಜಿನ ಸಲ್ಲಿಸಿ. ತುಂಬಾನೇ ಅಂದ್ರೆ ರಾಜ್ಯ ಸರ್ಕಾರದಿಂದ ಬರುವಂತ ಒಂದು ಉಪಯೋಗನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ, ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.